ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕರಿಕಾಲ ಸಿಲಂಬಂ. ಇದೇ ನಾವು ಯಾವಾಗ್ಲೂ ಪ್ರಾಕ್ಟೀಸ್ ಮಾಡೋ ತರ ಇವತ್ತೂ ಸಹ ಶನಿವಾರ ನಾವು ಪ್ರಾಕ್ಟೀಸ್ ನ ಇನ್ನೊಂದು ಕ್ಲಾಸ್ 12 ಶುರು ಮಾಡ್ತಾ ಇದೀವಿ. ಇವತ್ತು ಸುಮಾರು ಈಗ ಕ್ಲಾಸ್ 1 ಇಂದ ಕ್ಲಾಸ್ 11 ವರೆಗೂ ಸಾಕಷ್ಟು ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಕ್ಟೀಸ್ ನ ನಾವು ಈ ಕ್ಲಾಸ್ಗಳಲ್ಲಿ ಹೇಳ್ಕೊಡ್ತಾ ಇದೀವಿ. ಅದೇ ರೀತಿ ಇವತ್ತು ಕ್ಲಾಸ್ 12 ಅಲ್ಲಿ ಏನ್ ವಿಶೇಷ ಅಂತಂತಂದ್ರೆ, ಕ್ಲಾಸ್ 1 ಇಂದ 10 ವರೆಗೂ ನಮ್ಗೆ ಲೆಗ್ ಮೂವ್ಮೆಂಟ್ಸ್ ಯಾವ ತರ ಮಾಡ್ಬೇಕು ಅಂತ ನಾನು ಹೇಳ್ಕೊಟ್ಟು, ಮತ್ತೆ ಅದೇ ರೀತಿ ಇವತ್ತು ಕ್ಲಾಸ್ 11 ಅಲ್ಲಿ ನಾವು ವಾರ್ಮ್ ಅಪ್ ಯಾವ ರೀತಿ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದೀವಿ. ಅದೇ ರೀತಿ ಇವತ್ತು ಕ್ಲಾಸ್ 12 ಅಲ್ಲಿ ನಾವು ತಿಳ್ಕೊಬೇಕಾದಂತ ಒಂದು ವಿಚಾರ ಏನಂತಂದ್ರೆ ಕೋಲು ಇದು ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಸ್ಟಿಕ್ ಬಗ್ಗೆ ನಾವು ಯಾವ ರೀತಿ ಸ್ಟಿಕ್ ನ ಹ್ಯಾಂಡಲ್ ಮಾಡ್ತೀವಿ. ಈಗ ಈ ಲೆಗ್ ಮೂವ್ಮೆಂಟ್ಸ್ ಅಲ್ಲಿ ಯಾವ ರೀತಿ ನಾವು ಸ್ಟಿಕ್ ನ ರೊಟೇಷನ್ ಮಾಡ್ತೀವಿ, ಮತ್ತೆ ಸ್ಟಿಕ್ ನ ಯಾವ ರೀತಿ ಇಟ್ಕೋಬಹುದು, ಮತ್ತೆ ಸ್ಟಿಕ್ ಸೈಜ್ ಎಷ್ಟಿರ್ಬೇಕು, ಇದನ್ನೆಲ್ಲಾನು ನಾನು ಇವತ್ತು ಕ್ಲಾಸ್ 12 ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನೆಲ್ಲ ತಿಳ್ಕೊಂಡು ಸ್ಟಿಕ್ಸ್ ನಿಮ್ಗೆ ಆನ್ಲೈನ್ ಅಲ್ಲೂ ಶಾಪಿಂಗ್ ಮಾಡ್ಬೋದು, ಸ್ಟಿಕ್ ನ ಪರ್ಚೇಸ್ ಮಾಡ್ಬೋದು, ನೋಡ್ಕೊಂಡು ಪರ್ಚೇಸ್ ಮಾಡಿ. ಅದೇ ರೀತಿ ಅಂಗಡಿಗಳಲ್ಲೂ ಸಹ ನೀವು ಸ್ಟಿಕ್ ನ ಪರ್ಚೇಸ್ ಮಾಡ್ಬೋದು. ಸ್ಟಿಕ್ ನೋಡಿ ಹೇಗೆ ಅಂತಂತಂದ್ರೆ, ಸ್ಟಿಕ್ ಅಲ್ಲಿ ನೋಡಿ ಇದು ಹಾರ್ಡ್ ಸ್ಟಿಕ್. ಇದನ್ನ ನಾವು ಬೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಗಟ್ಟಿ ಇರ್ತದೆ ಇದು ಸ್ಟಿಕ್. ಇದು ಇವಾಗ ನಮ್ಗೆ ಸಿಗ್ತಾ ಇಲ್ಲ, ಮೊದಲು ಸಿಗ್ತಾ ಇತ್ತು, ಈಗ ಸಿಗ್ತಾ ಇಲ್ಲ. ಸೊ ಅದೇ ರೀತಿ ಈ ಸ್ಟಿಕ್ ಇದೆಯಲ್ಲ, ಇದು ನೋಡಿ ಇಷ್ಟರ ಮಟ್ಟಿಗೆ ನಾವು ಬೆಂಡ್ ಮಾಡ್ಬೋದು ಇಷ್ಟೇ. ಇದು ಸ್ವಲ್ಪ ಸಾಲಿಡ್ ಸ್ಟಿಕ್ ಚೆನ್ನಾಗಿರುತ್ತೆ. ಮತ್ತೆ ಇನ್ನೂ ಕೆಲವೊಂದು ಸಿಗ್ತದೆ, ತುಂಬಾ ಲೈಟ್ ವೇಟ್ ಇರುತ್ತೆ, ಒಂದೇ ಹ್ಯಾಂಡಲ್ ನಿಮ್ಗೆ ಸಿಗ್ಬೋದು, ಅದು ತುಂಬಾ ಲೈಟ್ ವೇಟ್. ಸೊ ಇವತ್ತು ನಮ್ಗೆ ಸ್ಟಿಕ್ ಬಗ್ಗೆ ನಾವು ಸ್ವಲ್ಪ ನಾಲೆಡ್ಜ್ ತಗೋಣ. ಯಾವ ರೀತಿ ಇರ್ಬೇಕು ಸ್ಟಿಕ್, ಎಷ್ಟು ಸೈಜ್ ಇರ್ಬೇಕು, ಎಷ್ಟು ಹೈಟ್ ಇರ್ಬೇಕು ಅನ್ನೋಂಥದ್ದು. ಸೊ ನಮ್ಗೆ ನೋಡಿ ಸ್ಟಿಕ್ ಯಾವತ್ತೂ ಹೀಗಿಟ್ಕೊಡಿ. ನಮ್ಮ ಹಣೆ ಎಷ್ಟಿದೆ ನೋಡಿ, ಈ ಲೆಂತ್ ಇರ್ಬೇಕು ನಮ್ಗೆ. ಈ ಲೆಂತ್ ಇದ್ರೆ ನಮ್ಗೆ ಪರ್ಫೆಕ್ಟ್ ಆಗಿ ಸ್ಟಿಕ್ ರೊಟೇಷನ್ಗೆ ನಮ್ಗೆ ಚೆನ್ನಾಗಿರುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಅದೇ ರೀತಿ ಸ್ಟಿಕ್ ನ ಯಾವ ರೀತಿ ಹಿಡ್ಕೋಬೇಕು ಅನ್ನೋಂಥದ್ದು. ಸ್ಟಿಕ್ ನ ನಾವು ಒಂದು 3 ವಿಧಾನದಲ್ಲಿ ಸ್ಟಿಕ್ ನ ಹಿಡ್ಕೋತೀವಿ. ಯಾಕೆ ಅಂತಂದ್ರೆ, ಫಸ್ಟ್ ಸೆಂಟರ್ ಸ್ಟಿಕ್ ಅಂತಂದ್ರೆ ನಾವು ಈ ತರ ಇಟ್ಕೋತೀವಿ. ಇದು ಇಲ್ಲಿ ಹಿಡ್ಕೋಬಹುದು. ನೋ, ಹೀಗ್ ಮಾಡಿ ಬ್ಯಾಲೆನ್ಸ್ ಮಾಡಿ. ಈಗ ಇದು ಸೆಂಟರ್ ಸ್ಟಿಕ್. ಈ ಕಡೆನೂ 50% ವೇಟ್ ಇದೆ, ಈ ಕಡೆನೂ 50% ವೇಟ್ ಇದೆ. ಸೊ ಇದು ಸೆಂಟರ್ ಸ್ಟಿಕ್. ಈ ಸೆಂಟರ್ ಸ್ಟಿಕ್ ಇಟ್ಕೊಂಡ್ರೆ ನಾವು ಯಾವ ತರ ರೊಟೇಷನ್ ಮಾಡ್ಬೋದು, ಬಹಳ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಿ. ಸೆಂಟರ್ ಸ್ಟಿಕ್ ಇಟ್ಕೊಂಡಿದ್ದೀನಿ. 1 2 3 ಆಯ್ತಾ. 1 2 3. ಇದಕ್ಕೆ ಇದು ಅನುಕೂಲ, ಈ ಸೆಂಟರ್ ಸ್ಟಿಕ್ ಇಟ್ಕೊಳ್ಳೋದ್ರಿಂದ. ಸೊ ಫಸ್ಟ್ ಮೆಥಡ್ ಯಾವ ರೀತಿ ಸೆಂಟರ್ ಸ್ಟಿಕ್ ನ ಇಟ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಎಡ್ಜ್ ಸ್ಟಿಕ್ ಅಂತಂತಂದ್ರೆ, ಇದು ಹೀಗಿರ್ಬೇಕು, ಹೀಗಿರ್ಬಾರ್ದು, ಮತ್ತೆ ಹೀಗೂ ಇರ್ಬಾರ್ದು. ಫುಲ್ ಎಡ್ಜ್ ಅಲ್ಲಿ ಇಟ್ಕೊಂಡು ಇದು ಹೆಡ್ ಸ್ಟಿಕ್ ಇಟ್ಕೊಳ್ಳೋದು ಏನಕ್ಕೆ ಅಂತಂತಂದ್ರೆ, ಇದನ್ನ ಜಸ್ಟ್ ಒಂದು 3 ಟೈಮ್ಸ್ ಮಾಡಿ ತೋರಿಸ್ತೇನೆ, ಆಯ್ತಾ. 1 2 3 4. ಈ ಒಂದು ಅಟ್ಯಾಕಿಂಗ್ಗೋಸ್ಕರ ನಾವು ಹೆಡ್ ಸ್ಟಿಕ್ ನ ಇಟ್ಕೋತೀವಿ. ಸೊ ಮತ್ತೆ ಮುಕ್ಕಾಲ್ ಸ್ಟಿಕ್ ಅಂತ ಹೇಳ್ತೀವಿ, ಅಂದ್ರೆ 3/4. ಅದು ಆ ಸ್ಟಿಕ್ ಹೇಗೆ ಅಂತಂದ್ರೆ, ಈ ತರ ಇದು ಸೇಮ್ ಹೆಡ್ ಸ್ಟಿಕ್ ಅಲ್ಲಿ ಯಾವ ತರ ಹಿಡ್ಕೋತಾ ಇದ್ವಿ ಅದನ್ನ ಹಾಗೆ ಇಟ್ಕೊಳ್ಳಿ. ಈ ಕೈ ಇಲ್ಲಿ ಬರ್ಲಿ, ಇದು ತೆಗೆದು ಬಿಡಿ. ಅವಾಗ ಹೀಗೆ ಇಟ್ಕೊಳ್ಳಿ. ಮತ್ತೆ ಇದು ಮುಕ್ಕಾಲ್ ಸ್ಟಿಕ್. ಸೊ ಈ ತರ ಇಟ್ಕೊಳ್ಳಿ. ಇದನ್ನ ಏನಕ್ಕೆ ಅಂತಂತಂದ್ರೆ, ನಾವು ಫ್ರಂಟ್ ರೊಟೇಷನ್, ಇದು ಬ್ಯಾಕ್ ರೊಟೇಷನ್, ಇದು ಮತ್ತೆ ಫ್ರಂಟ್ ರೊಟೇಷನ್. ಸೊ ಈ ತರ ರೊಟೇಷನ್ಗೆಲ್ಲ ಈ ತರ ಸ್ಟಿಕ್ ನ ಹಿಡ್ಕೋತೀವಿ. ಸೊ 3 ತರ ಸ್ಟಿಕ್ ನ ಹಿಡ್ಕೊಳ್ಳೋದಕ್ಕೂ ನಾನು ಹೇಳ್ಕೊಟ್ಟಿದ್ದೀನಿ. ಒಂದು ಸೆಂಟ್ರಲ್ ಸ್ಟಿಕ್, ಇನ್ನೊಂದು ಹೆಡ್ ಸ್ಟಿಕ್ ಅಂಡ್
ಇದು ಏನು ಮುಕ್ಕಾಲ್ ಸ್ಟಿಕ್ ಯಾವ ತರ ಇಟ್ಕೋಬೇಕು ಅನ್ನೋಂಥದ್ದು 3 ಮೆಥಡ್ಸ್ ಅಲ್ಲಿ ಸ್ಟಿಕ್ ನ ಯಾವ ತರ ನಾವು ನಮ್ಮ ಕಂಟ್ರೋಲ್ ಹಿಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತು ನಮ್ಮ ಕ್ಲಾಸಲ್ಲಿ ಈಗ ಮುಕ್ಕಾಲ್ ಸ್ಟಿಕ್ ನ ಹಿಡ್ಕೊಂಡು ಯಾವ ರೀತಿ ಸ್ಟಿಕ್ ನ ರೊಟೇಷನ್ ಮಾಡ್ಬೇಕು ಅನ್ನೋಂಥದ್ದು ನಮ್ಮ ಕ್ಲಾಸಲ್ಲಿ ಇವತ್ತು ಈ ಕಡೆ ಮಣಿ ಮತ್ತೆ ಈ ಕಡೆ ಟ್ರೀಸಾ ನಾಗೇಶ್ವರ್ ಇದ್ದಾರೆ. ಸೊ ಇವರು ನಿಮ್ಗೆ ನಿಧಾನಕ್ಕೆ ಮಾಡಿ ತೋರಿಸ್ತಾರೆ ಯಾವ ರೀತಿ ಇದನ್ನ ಫ್ರಂಟ್ ರೊಟೇಷನ್ ಮತ್ತೆ ಬ್ಯಾಕ್ ರೊಟೇಷನ್ ಮಾಡ್ಬೇಕು ಅಂದ್ಬಿಟ್ಟು. ಸೊ ಇದೇ ರೀತಿ ನಮ್ಮ ಚಾನಲ್ನ ಯಾರ್ಯಾರು ಡೈಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅವರೆಲ್ಲ ಹೀಗೆ ಪ್ರಾಕ್ಟೀಸ್ ಮಾಡಿ ಇನ್ನು ಸಾಕಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ನಾವೇನಂತಂದ್ರೆ ನಾವು ಬೇಸಿಕ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಹೋಗಿ ನಾವು ಹೇಳ್ಕೊಡ್ತಾ ಇಲ್ಲ. ನಾವು ಪ್ರತಿಯೊಂದು ಕ್ಲಾಸಲ್ಲೂ ಬೇಸಿಕ್ಸ್ ಇಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತಾ ಇದ್ದೀವಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು. ಮತ್ತೆ ಬೇರೆ ಯಾರಾದರೂ ಕಲಿಯಂತ ಅದಕ್ಕೆ ಆಸಕ್ತಿ ಇರೋಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಈ ವಿಡಿಯೋಸ್ನ ನೋಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಿಲಂಬಮ್ನ ಎಲ್ಲರೂ ಇಷ್ಟಪಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇವತ್ತು ಕ್ಲಾಸ್ 12 ಶುರು ಮಾಡೋಣ. ಓಕೆ ಮಣಿ ರೆಡಿ? ಸೊ ನಾನು ಹೇಳ್ಕೊಟ್ಟಿದ್ದೀನಿ, ಇದು ಇಟ್ಕೊಳ್ಳಿ, ಈ ತರ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದು ಮುಕ್ಕಾಲ್ ಸ್ಟಿಕ್ ಇದು. ಸೊ ಇವತ್ತು ಈಗ 10 ಟೈಮ್ಸ್ ಸ್ಲೋ ಪ್ರಾಕ್ಟೀಸ್ ಮಾಡಿಸ್ತೀನಿ. ನಾನು ಯಾವತ್ತು ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಿಸೋದಿಲ್ಲ. ಯಾಕೆ ಅಂತಂದ್ರೆ ನಿಧಾನ ಕಲ್ತ್ಕೊಳ್ಳಿ. ಮತ್ತೆ ಹ್ಯಾಂಡ್ನ ಯಾವುದೇ ಕಾರಣಕ್ಕೂ ತುಂಬಾ ಫ್ಲೆಕ್ಸಿಬಲ್ ಆಗಿ ಬಿಡ್ಬೇಡಿ. ನೀಟಾಗಿ ಇಟ್ಕೊಳ್ಳಿ, ಸ್ಟಿಫ್ ಆಗಿ ಇಟ್ಕೊಳ್ಳಿ. ಸ್ಟಿಕ್ ಮೇಲೆ ನಮ್ ಕಂಟ್ರೋಲ್ ಇರಬೇಕು. ಸ್ಟಿಕ್ ನ ಯಾವಾಗ ನಾವು ನಮ್ ಕಂಟ್ರೋಲ್ ಇಟ್ಕೋತೀವೋ ಅವಾಗ ನಮ್ಗೆ ಯಾವುದೇ ರೀತಿ ಅದರಿಂದ ಗಾಯಗಳಾಗೋದಿಲ್ಲ. ಇಲ್ಲ ಅಂತಂತಂದ್ರೆ ತುಂಬಾ ಗಾಯಗಳಾಗ್ಬಿಡುತ್ತೆ. ಫಸ್ಟ್ ಬಿಗಿನರ್ಸ್ ತುಂಬಾ ಸ್ಲೋಗೆ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಏನಿಲ್ಲ, ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಆಟೋಮೆಟಿಕ್ ಸ್ಪೀಡ್ ಆಗ್ಬಿಡುತ್ತೆ. ಸೊ ಈಗ ರೆಡಿ? ಈಗ ರಿವರ್ಸ್ ಸ್ಟಿಕ್, ರಿವರ್ಸ್ ರೊಟೇಷನ್. 1 2 3 4 5 6 7 8 9 10. ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ಯಾವತ್ತು ಹಿಂಗ್ ಮಾಡ್ತೀನಲ್ವಾ, ಕೋಲು ಈ ತರ ಬರಬಾರ್ದು, ಕ್ರಾಸ್ ಆಗಿ ಬರಬಾರ್ದು, ಸ್ಟ್ರೈಟ್ ಆಗೇ ಬರ್ಬೇಕು. ಈ ಕಡೆನೂ ಸ್ಟ್ರೈಟ್ ಆಗಿ ಬರ್ಬೇಕು ಮತ್ತೆ ಈ ಕಡೆನೂ ಸ್ಟ್ರೈಟ್ ಆಗಿ ಬರ್ಬೇಕು. ಸೊ ಅದೇ ರೀತಿ ಫ್ರಂಟ್ ರೊಟೇಷನ್ 1 2 3 4 5 6 7 8 9 10. ಈಗ ಈ ಡೈರೆಕ್ಷನ್ಸ್ಗೆ ನಾವು ಫ್ರಂಟ್ ಅಂಡ್ ಬ್ಯಾಕ್ ರೊಟೇಷನ್ಸ್ ಹೇಗೆ ಅಂತ ಮಾಡಿದೀವಿ. ಮತ್ತೆ ಈ ಕಡೆ ಟರ್ನ್ ಆಗೋಣ. ಸೊ ಅದೇ ರೀತಿ ಕಾಲ್ ಈ ಕಡೆ ಸ್ಟೆಪ್ ತಗೊಳ್ಳಿ. 1 2 ಕಂಟಿನ್ಯೂ 3 4 5 6 7 8 9 10. ಸೊ ಈ ಕಡೆ ಆಯ್ತು. ನೆಕ್ಸ್ಟ್ ಈ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡೋಣ. ಇದು ಲೆಗ್ಸ್ ಯಾವ ತರ ಮೂಮೆಂಟ್ ತಗೋಬೇಕು ಅನ್ನೋಂಥದ್ದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ಈ ಕಡೆ ಟರ್ನ್. ಎಸ್ 1 2 3 4 5 6 7 8 9 10. ಸೊ ಈಗ ಫ್ರಂಟ್ ರೊಟೇಷನ್ 1 2 3 4 5 6 7 8 9 10. ಇಷ್ಟೇ ಸ್ನೇಹಿತರೆ. ಫ್ರಂಟ್ ರೊಟೇಷನ್, ಬ್ಯಾಕ್ ರೊಟೇಷನ್, ಈ ಡೈರೆಕ್ಷನ್ಗೆ ಮತ್ತೆ ಈ ಡೈರೆಕ್ಷನ್ಗೆ ಇವತ್ತು ಯಾವ ರೀತಿ ರೊಟೇಟ್ ಮಾಡಬೇಕು ಅನ್ನೋಂಥದ್ದನ್ನ ಹೇಳ್ಕೊಟ್ಟಿದ್ದೀನಿ. ಸೊ
ನೀಟಾಗಿ ಇಟ್ಕೊಂಡು ಇದು ಬಹಳ ಬೇಸಿಕ್ ಏನು ಸ್ಟಿಕ್ ರೊಟೇಷನ್. ನಾವು ಇಷ್ಟು ದಿವಸ ನಾವು ಆ ಸ್ಟಿಕ್ ನ ಯಾವ ರೀತಿ ರೊಟೇಷನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರ್ಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡ್ತಿದೀವಿ. ಇವತ್ತಿಂದ ನಾವು ಕ್ಲಾಸ್ 12 ಇಂದ ಸ್ಟಿಕ್ ನ ಯಾವ ರೀತಿ ರೊಟೇಷನ್ ಮಾಡ್ಬೇಕು, 2 ಮನೆನಲ್ಲಿ ಯಾವ ತರ ಮಾಡ್ಬೇಕು, 3 ಮನೆ ಯಾವ ತರ ಮಾಡ್ಬೇಕು, 4 ಮನೆ ಯಾವ ತರ ಮಾಡ್ಬೇಕು ಅನ್ನೋದನ್ನ ಇವತ್ತಿಂದ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ಸೊ ಪ್ರತಿಯೊಂದನ್ನು ನಾನು ಏನೇನು ಹೇಳ್ಕೊಟ್ಟಿರ್ತೀನಿ, ಬಿಗಿನರ್ಸ್ ಆದಷ್ಟು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಅದು ಸ್ಪೀಡ್ ಪಿಕಪ್ ಆಗ್ಬಿಡ್ತದೆ. ಸೊ ಅದೇ ರೀತಿ ಕ್ಲಾಸ್ 13ಗೋಸ್ಕರ ಇನ್ನೂ ಡಿಫ್ರೆಂಟ್ ಏನು ಸ್ಟಿಕ್ ರೊಟೇಷನ್ ಹೇಗೆ ಅನ್ನೋಂಥದ್ದನ್ನ ಕ್ಲಾಸ್ 13 ಹೇಳ್ಕೊಡ್ತೀನಿ. ಸೊ ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡ್ತಾ ಇರಿ. ವೆಯ್ಟ್ ಮಾಡೋದ್ರ ಜೊತೆಗೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡ್ಬಿಟ್ಟು ನಿಮ್ದು ಆದ್ರೆ ಕೆಲವೊಂದು ವಿಡಿಯೋಸ್ ಅಪ್ಲೋಡ್ ಮಾಡಿ ನಾವು ಅದನ್ನ ನೋಡ್ತೀವಿ ಸಾಧ್ಯ ಆದ್ರೆ. ಮತ್ತೆ ಏನೇ ಡೌಟ್ಸ್ ಇದ್ರು ಸಹ ನಮ್ಮ ಕಾಮೆಂಟ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಏನಾದ್ರು ಇದ್ರೆ ರೈಸ್ ಮಾಡಿ, ಅದಕ್ಕೆ ನಾವು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀವಿ. ಸೊ ಅಲ್ಲಿವರೆಗೂ ಕ್ಲಾಸ್ 13ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ನಮಸ್ಕಾರ.